ಶಿವಯ್ಯ ಅಂತ ಇದ್ದಾರೆ ಪ್ರಯಾಗ್ರಾಜ್ನಿಂದ ನಮ್ಮ ಕನ್ನಡಿಗರು ಮಾತಾಡಲಿಕ್ಕೆ. ಶಿವಯ್ಯ ಅವರು ನಮಸ್ಕಾರ ಸರ್. ನಮಸ್ತೆ ಸರ್. ಮೊದಲು ನಾನು ಕೇಳೋದು ತಮ್ಮ ಆರೋಗ್ಯ ಹೇಗಿದೆ, ತಾವು ಆರಾಮಾಗಿದ್ದೀರಾ ಅಂತ? ಸರ್ ನಾವು ಆರಾಮಾಗಿದ್ದೀವಿ ಸರ್, ಚೆನ್ನಾಗಿದ್ವಿ. ಹಾಂ ಸರ್, ತಾವು ಎಲ್ಲಿಂದ ಹೋಗಿರೋದು ಸರ್? ಈಗ ಇಲ್ಲಿಂದ ಸರ್ ನಾನು ಕರ್ನಾಟಕ ಸರ್, ಯಾದಗಿರಿಯಿಂದ ಸರ್. ಯಾದಗಿರಿಯಿಂದ. ಈಗ ಕಾಲು ತುಳಿತ ಆಗಿದೆ ಸರ್, ನಮಗೆ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಆ ಘಟನೆ ಆದಂಥ ಸಂದರ್ಭದಲ್ಲಿ ತಾವು ಅಲ್ಲೇ ಇದ್ರಾ, ನೋಡಿದ್ರ ಕಣ್ಣಾರೆ? ಸರ್ ನಾವು ಅಲ್ಲೇ ಇದ್ದೀವಿ ಸರ್. ಏನಿಲ್ಲ ಅಂತಂತಂದ್ರೆ ಕೋಟ್ಯಾನುಗಟ್ಟಲೆ ಜನ ಇದ್ರು ಸರ್ ಬೆಳಗ್ಗೆ. ಓಕೆ ಸರ್ ಯಾವಾಗ ಅಂದ್ರೆ ಸರ್ ಬೆಳಗ್ಗೆ ಮೂರು ಗಂಟೆ ಸುಮಾರಿಗೆ ಸರ್ ಬೆಳಗ್ಗೆ ಆಗಿದೆ ಸರ್ ಇದೆಲ್ಲ. ಹೌದು. ಸುಮಾರು ಏನಿಲ್ಲ ಅಂತಂತಂದ್ರೆ ಕಾಲ್ ತುಳಿತಕ್ಕೆ ಸರ್ ಒಂದು 20ರಿಂದ 25 ಜನ ನಿಧನ ಆಗಿದ್ದಾರೆ ಸರ್. ಹಾ ಸರ್. ಅಂದ್ರೆ ಅಲ್ಲಿ ಈಗ ಈ ಬ್ಯಾರಿಕೇಡ್ ಹಾಕಿದ್ರು, ಅದೆಲ್ಲ ಉಳ್ಕೊಂಡು ಹೋಗ್ತಿದ್ರ ಅಂತ ಜನ ಅಲ್ವಾ? ಹಾ ಸರ್, ಬ್ಯಾರಿಕೇಡ್ ಹಾಕಿದ್ರು ಸರ್. ಸಾಕಷ್ಟು ಜನ ಇದ್ರಿಂದ ಸರ್ ಆ ಬ್ಯಾರಿಕೇಡ್ ನ ತುಳಿದು ಅದ್ರ ಮೇಲ್ಗಡೆಯಿಂದ ಹೋಗಿದ್ರು ಸರ್. ಹಾ ಸರ್. ಅಲ್ಲ, ನೀವು ಈಗ ತ್ರಿವೇಣಿ ಸಂಗಮಕ್ಕೆ ಹೋಗುವಂತರು ಜಾಸ್ತಿ ಸಂಖ್ಯೆಯಲ್ಲಿದ್ರು ಅಂತ, ಎಲ್ಲರೂ ಅಲ್ಲೇ ಹೋಗ್ಬೇಕಂತಿದ್ರು ಅಂತ? ಸರ್ ಅಲ್ಲಿಗೆ ಹೋಗ್ಬೇಕಂತಿದ್ರು ಸರ್. ಈ ನದಿ ಮಧ್ಯೆ ಒಂದು ಸೆಂಟ್ರಲ್ಲಿ ಒಂದು ಬ್ಯಾರಿಕೇಡ್ ಹಾಕಿದ್ರು ಸರ್ ಜನರಿಗೆ ಹೋಗೋದಕ್ಕೆ. ಅದನ್ನ ಬಂದ್ ಮಾಡಿದ್ರಿಂದ ಸರ್ ಮೇಲ್ಗಡೆಯಿಂದ ಹೋಗ್ಬೇಕಾಗೈತೆ ಸರ್. ವೇ ಬ್ರಿಡ್ಜ್ ಇದೆ ಒಂದು. ಓಕೆ. ಅದ್ರ ಮೇಲ್ಗಡೆಯಿಂದ ಹೋಗೋ ಕಾರಣಕ್ಕಾಗಿ ಸ್ವಲ್ಪ ಹೆಚ್ಚು ಜನ ಸಂಗಮಕ್ಕೆ ಸೇರಿದ್ರು ಸರ್, ತ್ರಿವೇಣಿ ಸಂಗಮಕ್ಕೆ. ಹೌದು. ಸೇರಿದ್ರಿಂದ ಇದು ಪ್ರಾಬ್ಲಮ್ ಆಗಿದೆ ಸರ್. ಅದು ಬ್ಯಾರಿಕೇಡ್ ಚಾಲು ಓಪನ್ ಇದ್ರೆ ಸರ್ ಏನೋ ಪ್ರಾಬ್ಲಮ್ ಆಗ್ತಿದ್ದಿಲ್ಲ ಸರ್. ಅದು ಹಾಕಿದ್ರಿಂದ ಸರ್ ಪ್ರಾಬ್ಲಮ್ ಆಗಿದೆ ಜನರಿಗೆಲ್ಲ. ಅಂದ್ರೆ ಅದು ಕ್ಲೋಸ್ ಮಾಡ್ಬಿಟ್ರು, ಒಂದೇ ಬೇರೆ ಕಡೆ ಅದು ಜಾಸ್ತಿ ಇದೆ, ಲೋಡ್ ಆಗ್ಬಿಡ್ತು ಅಂತ? ಹಾ ಸರ್, ಲೋಡ್ ಆಗ್ಬಿಡ್ತು. ಅದರಿಂದ ಸರ್ ಇದು ಕಾಲ್ ತುಳಿತಂದ್ರೆ ಸರ್ ಮಿನಿಮಮ್ ಏನಿಲ್ಲ ಅಂತಂದ್ರೆ 20ರಿಂದ 25 ಜನ ಡೆತ್ ಆಗಿದ್ದಾರೆ ಸರ್. ನೀವು ಈಗ ತ್ರಿವೇಣಿ ಸಂಗಮಕ್ಕೆ ಈಗ ನೀವು ಪುಣ್ಯ ಸ್ನಾನ ಮಾಡಿದ್ರಾ? ಸರ್ ಬೆಳಗ್ಗೆ ಮಾಡಿದ್ವಿ ಸರ್ ನಾವು. ಹಾಗಾದ್ರೆ ನೀವೇ ಪುಣ್ಯ ಈಗ ಹಂಗಾರೆ, ಯಾಕಂದ್ರೆ ಎಷ್ಟೋ ಜನ ಕನ್ನಡಿಗರು ಹೋದಂಥವ್ರು ವಾಪಸ್ ಬರ್ತಾ ಇದ್ದಾರೆ ಪುಣ್ಯ ಸ್ನಾನ ಸಿಗದೆ. ಬಟ್ ಈಗ ಅಲ್ಲಿ ನೀವು ಹೋಗ್ತಾ ಇರೋ ಸಂದರ್ಭದಲ್ಲಿ ಅಕ್ಕಪಕ್ಕ ತಲಾಟ್ ನೂಕಾಟ ಆಯ್ತಾ, ನೀವ್ ಹೆಂಗೆ ಪಾರಾಗಿ ಬಂದ್ರಿ ಅಂತ? ಸರ್ ಅದು ನಮ್ದು ದೈವ ಸರ್ ಅದು. ಹೌದು. ಹಾ ಸರ್, ನಾವು ಮಾಡಿದ ಪುಣ್ಯದಿಂದ ಬಂದ್ವಿ ಸರ್. ಯಾಕಂತಂದ್ರೆ ಇವತ್ತು ಸ್ಪೆಷಲ್ ದಿನ ಇದೆ ಸರ್, ಅಮಾವಾಸ್ಯೆ ಇವತ್ತು. ಹೌದು. ಆ ಕಾರಣಕ್ಕಾಗಿ ಬಂದಿದ್ವಿ ಸರ್. ಈ ತರ ಸರ್ ನಮ್ ಕಣ್ಣೆದ್ರ ಆಯ್ತು ಸರ್ ಇವೆಲ್ಲ ಘಟನೆ ಇವತ್ತು. ಅಲ್ಲ, ಈಗ 3 ಕೋಟಿ ಜನ ಸ್ನಾನ ಮಾಡಿದಾರಂತೆ, CM ಅವ್ರು ಹೇಳ್ತಿದ್ರು ಅಲ್ಲಿ. ಹಾ ಸರ್, ಮಾಡಿದಾರೆ ಸರ್ ಇವತ್ತು. ಅಷ್ಟು ಜನ ಇತ್ತು ಸರ್ ಇವತ್ತು. ಅಲ್ಲ, ಬಟ್ ಅಲ್ಲಿ ಈಗ ನೋಡಿ ವ್ಯವಸ್ಥೆ ಸರಿಯಾಗಿತ್ತ ಅಂತ? ಯಾಕಂದ್ರೆ ಕೋಟಿ ಜನ ಇದ್ರು, ಅಲ್ಲಿ ಸಾಕಾಗ್ತಿರ್ಲಿಲ್ವಂತ ಅಲ್ಲಿ ಮಾಡಿದಂತ ಒಂದು ವ್ಯವಸ್ಥೆ? ಸರ್ ಇಲ್ಲಿ ವ್ಯವಸ್ಥೆ ಇದೆ ಸರ್, ಆದ್ರೆ ಮಾಡ್ತಕ್ಕಂತ ಮೇಂಟೈನ್ ಇರ್ಲಿಲ್ಲ ಸರ್ ಅಷ್ಟೇ. ವ್ಯವಸ್ಥೆ ಇದೆ ಸರ್, ಎಲ್ಲ ಚೆನ್ನಾಗಿದೆ ಸರ್. ಲೈಟ್ ಆಯ್ತು, ಬಾತ್ರೂಮ್ ಆಯ್ತು, ರೋಡ್ ಇತ್ತು, ಎಲ್ಲ ಚೆನ್ನಾಗಿದೆ ಸರ್, ವ್ಯವಸ್ಥೆ ಚೆನ್ನಾಗಿದೆ ಸರ್. ಆದ್ರೆ ಅಲ್ಲಿ ಮಾಡ್ತಕ್ಕಂತ ಮೇಂಟೈನ್ ಯಾರು ಇಲ್ಲ ಸರ್, ಅದರಿಂದ ಪ್ರಾಬ್ಲಮ್ ಆಗಿದೆ ಸರ್. ಮತ್ತೆ ಅಲ್ಲಿ ಸೆಕ್ಯೂರಿಟಿ ಕೂಡ ಅಲ್ಲಿ ಪೊಲೀಸ್ ಜಾಸ್ತಿ ಇರ್ಲಿಲ್ಲ, ಘಟನೆ ಆದ್ಮೇಲೆ ಲೇಟ್ ಆಗಿ ಬಂದ್ರು ಅಂತ ಹೇಳ್ತಿದ್ರು. ಹಾ ಸರ್, ಎಲ್ಲ ಮೊಬೈಲ್ ನೋಡ್ತಾ ಇದ್ರು ಸರ್. ಇದೆಲ್ಲ ಗಲಾಟೆ ನಡ್ತಿದ್ರೆ ಸರ್, ಜನ ಹೋಗ್ತಿದ್ರೆ ಅವರೆಲ್ಲ ಕೂತ್ಕೊಂಡು ಮೊಬೈಲ್ ನೋಡ್ತಿದ್ರು ಸರ್. ಈಗ ಅಲ್ಲಿ ನೋಡಿ ಸರ್, ಈಗ ಒಂದು 45 ಘಾಟ್ ಮಾಡಿದ್ದಾರೆ, ಡಿವೈಡ್ ಮಾಡಿದಾರಲ್ವ ಸರ್ ಈಗ? ಬೇರೆ ಬೇರೆ ಘಾಟ್ ಇದಾವೆ. ಬಟ್ ಎಲ್ಲರೂ ಈ ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಮಾಡಬೇಕು ಅನ್ನೋಂಥವ್ರು ಬಹಳ ಜಾಸ್ತಿ. ಬೇರೆ ಬೇರೆ ಘಾಟ್ಗಳು ಕೂಡ, ಈಗ ಗಂಗಾ ಘಾಟ್ ಅಂತಿದೆ, ಅಲ್ಲೂ ಕೂಡ ಅವಕಾಶ ಮಾಡಿಕೊಡ್ತಿದ್ರು. ಬಟ್ ಎಲ್ಲರೂ ಕೂಡ ಈ ಘಾಟ್ನಲ್ಲಿ ಸ್ನಾನ ಮಾಡಿದ್ರೆ ಜಾಸ್ತಿ ನಮಗೆ ಪುಣ್ಯ ಲಭಿಸುತ್ತೆ ಅನ್ನುವಂಥ ನಂಬಿಕೆ ಇಟ್ಕೊಂಡು ಎಲ್ಲ ಈ ಕಡೆನೇ ಬರ್ತಾ ಇದ್ರಂತೆ, ಹೌದಾ? ಸರ್ ನಾವು ಹೋಗ್ಬೇಕಾದ್ರೆ ಸರ್ ಎಲ್ಲರೂ ಸರ್ ತ್ರಿವೇಣಿ ಸಂಗಮನೇ ಅಂತಾರೆ ಸರ್, ಬೇರೆ ಕಡೆ ಏನಿಲ್ಲ ಸರ್. ಎಲ್ಲಿಗೆ ಹೋದ್ರು ಸರ್ ನಾವು ತ್ರಿವೇಣಿ ಸಂಗಮ ಹೋಗ್ಬೇಕು, ಅಲ್ಲೇ ಹೋಗಿ ಅಲ್ಲೇ ಪುಣ್ಯ ಸ್ನಾನ ಮಾಡ್ಬೇಕು ಅಂತ ಎಲ್ಲರೂ ಸರ್. ಅದು ಮೈಂಡ್ ಸೆಟ್ ಅಲ್ಲಿ ಅದು ಒಂದಿತ್ತು ಸರ್ ಎಲ್ಲರೂ. ಸರ್ ಎಲ್ಲರೂ ಒಂದೇ ಕಡೆ ಅಂತಂದ್ರೆ ಸರ್ ಅದು ಫೋಕಸ್ ಆಗಿಬಿಡುತ್ತೆ ಸರ್ ಅಲ್ಲಿ. ಕರೆಕ್ಟ್. ಅಲ್ಲಿ ಮೇಂಟೈನ್ ಮಾಡ್ಲಕ್ ಆಗಿಲ್ಲ ಸರ್ ಅವರಿಗೆ. ಈಗ ನೀವು ಅಲ್ಲಿ ಹೋಗ್ಲಿಕ್ಕೆ ಮತ್ತು ಬರ್ಲಿಕ್ಕೆ ಪ್ರತ್ಯೇಕವಾಗಿ ಸಪರೇಟ್ ಆಗಿ ವ್ಯವಸ್ಥೆ ಇತ್ತಾ ನಿಮ್ಗಲ್ಲಿ? ಸರ್ ಇದೆ ಸರ್, ಹೋಗ್ಲಿಕ್ಕೆ ಸರ್ ನೀರು ಸರ್, ರೋಡ್ ಇದೆ, ಕರೆಂಟ್ ಇದೆ ಸರ್, ಎಲ್ಲ ಇದೆ ಸರ್. ಆದ್ರೆ ಅಲ್ಲಿ ಮಾಡ್ತಕ್ಕಂತ ವ್ಯವಸ್ಥೆ ಅಲ್ಲಿ ಜನ ಇರಲಿಲ್ಲ ಸರ್, ಪೊಲೀಸರು ಸಿಬ್ಬಂದಿ ಅವರು. ಹೌದು. ಬಟ್ ಈ ಜನಸಂಖ್ಯೆಗೆ ಅದು ಸಾಕಾಗಿಲ್ಲ ಅಂತ ಅಲ್ವಾ? ಹಾ ಸರ್, ಸಾಕಾಗಿಲ್ಲ ಸರ್. ಅಲ್ಲ, ಈಗ ನಾನು ಹೇಳ್ತಿರೋದು, ಈಗ ಸ್ನಾನ ಮಾಡೋಕೆ ಹೋಗುವಾಗ ಇದು ಕಾಲ್ ತುಳಿತ ಆಗಿದ್ದ ಅಥವಾ ಸ್ನಾನ ಮಾಡಿ ಬರುವಾಗ ಆಗಿದ್ದ? ಸರ್ ಸ್ನಾನ ಮಾಡೋಕೆ ಹೋಗುವಾಗ ಸರ್. ಹೋಗುವಾಗ. ಓಕೆ. ಅಂದ್ರೆ ನೀವು ಕಣ್ಣಾರೆ ಕಂಡು ಬಿಟ್ಟಿದ್ದೀರಿ ಅಲ್ಲಿ ಚೀರಾಟ, ಅಳೋದು ಅಲ್ವಾ, ಎಲ್ಲ ಕಂಡು ಬಿಟ್ಟಿದ್ದೀರಿ ಹಂಗಾರೆ? ಸರ್ ಇಲ್ಲಿ ನಮ್ ಕಣ್ಣೆದ್ರ ಆಗ್ತದೆ ಸರ್. ನಾವು ಸಡನ್ಲಿ ಸರ್ ಮೇಲ್ಗಡೆ ಬಂದ್ಬಿಟ್ಟು ಸರ್ ನಾವು ನೋಡಿ ಜನ ನೋಡಿ ಸರ್. ಅಲ್ಲ, ಅಲ್ಲಿ ಈಗ ಆಂಬ್ಯುಲೆನ್ಸು, ಡಾಕ್ಟರ್ದು ಅದು ವ್ಯವಸ್ಥೆ ನೋಡ್ತಾ ಇದ್ರಲ್ಲ, ಅಲ್ಲಿ ಲೇಟ್ ಆಯ್ತಾ ಹೆಂಗೆ? ಇಮಿಡಿಯೇಟ್ಲಿ ಬಂದ್ರ ಸರ್? ಲೇಟ್ ಆಯ್ತು ಸರ್ ಅಲ್ಲಿ. ಬಟ್ ಈಗ ಅಲ್ಲಿ ನೋಡಿ
ಸುಮಾರು 8ರಿಂದ ಒಂದು 10 ಕೋಟಿ ಭಕ್ತರು ಇನ್ನೂ ಬರ್ತಾನೆ ಇದ್ದಾರಂತೆ. ಹಾಗಾಗಿ ನಿಮಗೆ ಅನಿಸಿದ ಮಟ್ಟಿಗೆ ಇದಿನ್ನೂ ಜಾಸ್ತಿ ಆಗ್ಬೋದಾ, ಇದು ಕಂಟ್ರೋಲ್ ಮಾಡಬೇಕಾ, ಇದು ಕಂಪ್ಲೀಟ್ ಆಗಿ ಅಂತ ಏನು ಹೇಳ್ತೀರಿ ಈಗ? ಸರ್ ವ್ಯವಸ್ಥೆ ಇದೆ ಸರ್, ಕಂಟ್ರೋಲ್ ಮಾಡಬೇಕು. ಕೋಟ್ಯಾನು ಕೋಟಿ ಜನರು ಮತ್ತೆ ಭಕ್ತರು ಬರ್ತಾ ಇದಾರೆ ಸರ್ ಪ್ರಯೋಜನಕ್ಕೆ. ಆದ್ರೆ ಅಲ್ಲಿ ಮಾಡ್ತಕ್ಕಂತ ವ್ಯವಸ್ಥೆ ಏನಿದೆ ಸರ್, ವ್ಯವಸ್ಥೆ ಇದೆ ಸರ್, ಸಿಬ್ಬಂದಿ ವರ್ಗದವ್ರು ಯಾರಲ್ಲ. ಅಲ್ಲ, ಈಗ ನಮ್ದು ಈಗ ಅಲ್ಲಿ ಅವರು ಮೇಂಟೆನೆನ್ಸ್ ಮಾಡಕ್ ಆಗದೇ ಇದ್ದಿದ್ದಕ್ಕೆ ಈ ರೀತಿ ಘಟನೆ ಆಯ್ತು ಅಂತ ಅಲ್ವಾ? ಕ್ಲಿಯರ್ ಅಲ್ವಾ ಇದು ಸರ್? ಸರ್ ಅವ್ರು ಮಾಡ್ಲಾರ ಸಲಗೆ ಸರ್ ಈ ಘಟನೆ ಆಗಿದೆ ಸರ್. ಮಾಡಿದ್ರೆ ಸರ್ ಈ ಘಟನೆ ಆಗ್ತಿದಿಲ್ಲ ಸರ್. ಅಂದ್ರೆ ಸಿಸ್ಟಮೆಟಿಕ್ ಆಗಿ ಮಾಡ್ಬೇಕಿತ್ತು ಅಂತ ಇನ್ನೂ ಜಾಸ್ತಿ ಮಾಡ್ಬೇಕಿತ್ತು ಸರ್. ಸಿಬ್ಬಂದಿ ವರ್ಗದವರು ಇರ್ಲಾರ್ದ ಕಾರಣಕ್ಕೆ ಈ ತರ ಆಗಿದೆ ಸರ್. ಶಿವಯ್ಯ ಅವರೇ, ನೀವು ಎಲ್ಲ ಫ್ಯಾಮಿಲಿ ಸಮೇತ ಹೋಗಿದ್ದೆ ಹೆಂಗೆ? ಸರ್ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದೆ ಸರ್. ಓಕೆ, ಈಗೆಲ್ಲ ನಿಮ್ದು ಅಲ್ಲಿ ಪುಣ್ಯ ಸ್ನಾನ ಆಯಿತು, ಹಾಗಾದ್ರೆ ಹುಷಾರಾಗಿ ಬರ್ರಿ ಹಾಗಾರೆ. ಓಕೆ ಸರ್, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಶಿವಯ್ಯ ಅವರೇ ಮಾತಾಡಿದ್ದಕ್ಕೆ. ಪ್ರಯಾಗ್ರಾಜ್ದಿಂದ ಕನ್ನಡಿಗರು ಮಾತಾಡಿದ್ರು ನಮ್ಮ ಜೊತೆಗೆ. ಅವ್ರು ಹೇಳ್ತಾ ಇದ್ರು ನೋಡಿ, ಅಲ್ಲೇ ಇದ್ರಂಥವ್ರು, ಅವರು ಬಚ್ಚವಾಗಿಬಿಟ್ಟಿದ್ದಾರೆ. ಅಲ್ಲೆಲ್ಲ ಗಲಾಟೆ, ಗದ್ದಲ, ನೂಕಾಟ, ತಳ್ಳಾಟ ನೋಡಿ ಇಮಿಡಿಯೇಟ್ಲಿ ಎಚ್ಚೆತ್ಕೊಂಡ್ರು. ಇನ್ನು ಪೊಲೀಸರು ಎಲ್ಲ ಈಗ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಎಲ್ಲ ಮಾಡಿದ್ದಾರೆ, ಆದರೆ ಮೇಂಟೆನೆನ್ಸ್ ಮಾಡೋಕ್ಕಾಗಿಲ್ಲ ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಕ್ಸಿಟು, ಎಂಟ್ರಿ, ಲೈಟಿಂಗ್, ಗಿಕ್ಸಿಂಗ್ಸು ಎಲ್ಲ ಮಾಡಿದ್ದಾರೆ. ಸ್ನಾನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಟೆಂಟ್ ಹಾಕಿದ್ದಾರೆ. ಆದರೆ ಏನು ಮಾಡೋದು, ಜಾಸ್ತಿ ಜನ ಬಂದುಬಿಟ್ರು, ಕೋಟಿ ಜನ ಬಂದುಬಿಟ್ರು. ಅಂದಮೇಲೆ ಅಲ್ಲಿ ನಿಭಾಯಿಸೋಕ್ಕಾಗಲಿಲ್ಲ ಇವ್ರಿಗೆ. ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಸಿಬ್ಬಂದಿಗಳು ನಿಯೋಜನೆ ಮಾಡಬೇಕಾಗಿತ್ತು. ಈಗ ಅಲ್ಲಿ ಕೋಟಿ ಜನ ಅಂತಂದರೆ 1 ಲಕ್ಷ ಸಿಬ್ಬಂದಿ ಹಾಕಿದರೂ ಕೂಡ ಅದು ಕಡಿಮೆನೇ ಈ ಟೈಮ್ನಲ್ಲಿ. ಈಗ ಬರ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು, ಪೊಲೀಸರು. ಘಟನಾ ಸ್ಥಳ ನೋಡ್ತಾ ಇದ್ದೀವಿ ನಾವು. ಎಲ್ಲ ಚೆಲ್ಲಾಪಿಲ್ಲಿ ಆಗಿ ಬಿದ್ದಿದ್ದಾವೆ, ಬಟ್ಟೆಗಳು, ಬ್ಯಾಗ್ಗಳು, ಚಪ್ಪಲಿಗಳು. ಎಷ್ಟೋ ಜನ ಬಟ್ಟೆಗಳನ್ನ ಹರ್ಕೊಂಡ್ಬಿಟ್ಟಿದ್ದಾರೆ ಈ ಟೈಮ್ನಲ್ಲಿ. ಸ್ನಾನ ಮಾಡಿ ವಾಪಸ್ ಹೋಗೋಕೆ ಕೂಡ ಅಲ್ಲಿ ಅವಕಾಶ ಕೆಲವೊಬ್ಬರಿಗೆ ಸಿಗಲಿಲ್ಲ. ಅಲ್ಲಿ ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗ್ತಿರಲ್ಲ ಕಾಲು ತುಳಿತಾದ್ಮೇಲೆ. ಕೆಲವೊಬ್ಬರು ಈ ಸ್ನಾನಕ್ಕೆ ಹೋಗಬೇಕು ಅನ್ನುವಂತಹ ಸಂದರ್ಭದಲ್ಲೇ ಕಂಪ್ಲೀಟಾಗಿ ಲಾಕ್ ಆಗಿಬಿಟ್ರು. ನೋಡಿ, ಇದು ತ್ರಿವೇಣಿ ಸಂಗಮದಲ್ಲಿ ಜಾಸ್ತಿ ಅನಾಹುತಗಳಾಗಿದ್ದು. ಎಲ್ಲರೂ ಹೋಗ್ತಾರೆ, ತ್ರಿವೇಣಿ ಸಂಗಮಕ್ಕೆ ಹೋಗಬೇಕು ನಾವು. ಗಂಗಾ, ಯಮುನಾ, ಸರಸ್ವತಿ ಆ ನದಿಗಳ ಪುಣ್ಯ ಸಂಗಮದಲ್ಲಿ ನಾವು ಸ್ನಾನ ಮಾಡಬೇಕು ಅನ್ನುವಂಥ ನಂಬಿಕೆ, ಪುಣ್ಯ ಬರುತ್ತೆ. ಅದರಲ್ಲೂ ಈ ಮೌನಿ ಅಮಾವಾಸ್ಯೆ ದಿನದಂದು ಅಂತೇಳಿ ಗಂಗಾ ಘಾಟ್ ಇದೆ, ಬೇರೆ ಬೇರೆ ಘಾಟ್ಗಳನ್ನ ಮಾಡಿದ್ದಾರೆ. ಅಲ್ಲೇ ಪಕ್ಕದಲ್ಲಿ 45 ಘಾಟ್ ಇದ್ದಾವೆ. ಎಲ್ಲಿ ಬೇಕಾದರೂ ತಾವು ಸ್ನಾನ ಮಾಡ್ಬೋದು. ಆದರೆ ನಮ್ಮ ಜನ ಇಲ್ಲಿ ನುಗ್ಗಿದ್ರಿಂದಾಗಿ ಏಕಾಏಕಿ ಪೊಲೀಸರು ನೋಡಲ್ಲಿ ಬ್ಯಾರಿಕೇಡ್ಗಳನ್ನು ಅವ್ರಿಗೆ ತಡೆದ್ರೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಅಂಥ ಪರಿಸ್ಥಿತಿ. ಬಟ್ ಈಗ ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಬರ್ತಾ ಇದೆ. ಸಾರ್ವಜನಿಕರು ಕೂಡ ಅಲ್ಲಿನ ಭದ್ರತೆ ಬಗ್ಗೆ ಕೋಪಗೊಳ್ತಾ ಇದ್ದಾರೆ. ಇನ್ನೂ ಉತ್ತಮ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಅಂತ